ಲೇಡೀಸ್ ಅಂಡ್ ಜೆಂಟಲ್ಮನ್, ತಮಿಳುನಾಡು ರಾಜಕೀಯದಲ್ಲಿ ಹೊಸ ಇತಿಹಾಸ. ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 100ರ ಗಡಿ ದಾಟಿದೆ. ಈ ಭರ್ಜರಿ ಗೆಲುವಿನ ಹಿಂದೆ ವಿಜಯ್ ಶ್ರಮ ಎಷ್ಟಿದೆಯೋ ಅಷ್ಟೇ ಪ್ರಮುಖ ಪಾತ್ರ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರದ್ದು ಇದೆಯಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ವರ್ಷಗಳ ಹಿಂದೆಯೇ ವಿಜಯ್ ಅವರನ್ನ ರಾಜಕೀಯಕ್ಕೆ ತರೋದಕ್ಕೆ ಎಸ್.ಎ. ಚಂದ್ರಶೇಖರ್ ಅವರು ಯೋಜನೆಯನ್ನ ರೂಪಿಸಿದ್ರು. ಅವರು ವಿಜಯ್ ಅವರ ಸಿನಿಮಾ ಪಾತ್ರಗಳನ್ನ ಸಾಮಾಜಿಕ ಸಂದೇಶಗಳ ಮೂಲಕ ಜನರಿಗೆ ಹತ್ತಿರವಾಗುವಂತೆ ವಿಶ್ವಾಸಗೊಳಿಸ್ತಾ ಇದ್ರು. ಕನ್ನಡದ ಸೂಪರ್ ಹಿಟ್ ಸಿನಿಮಾ ಗೆದ್ದ ಮಗ ಚಿತ್ರವನ್ನ ಇವರೇ ನಿರ್ದೇಶನ ಕೂಡ ಮಾಡಿದ್ರು. ಕನ್ನಡ ಪ್ರೇಕ್ಷಕರಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಕೂಡ ಆಗಿತ್ತು. ಗೆದ್ದ ಮಗ, ಹಸಿದ ಹೆಬ್ಬುಲಿ, ಸಿಂಹ ಗರ್ಜನೆ ಮತ್ತು ಗೆಲುವು ನನ್ನದೇ ಅವರ ಸಿನಿಮಾಗಳು ಮುಖ್ಯವಾಗಿ ಸಾಮಾನ್ಯ ಜನರ ಹೋರಾಟ, ಭ್ರಷ್ಟಾಚಾರದ ವಿರುದ್ಧದ ಸಿಟ್ಟು ಮತ್ತು ಕುಟುಂಬದ ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಾ ಇದ್ವು. ಇದೇ ಕಾರಣಕ್ಕೆ ಜನರು ಅವರ ಸಿನಿಮಾಗಳನ್ನ ಇಷ್ಟಪಡ್ತಾ ಇದ್ವು. ವಿಜಯ್ ಅವರ ರಾಜಕೀಯ ಪ್ರವೇಶ ನಾಳೆಯ ತೀರ್ಪು ಅನ್ನುವಂತಹ ಅವರ ಮೊದಲ ಸಿನಿಮಾದಲ್ಲೇ ಅಡಕವಾಗಿತ್ತು ಅಂತ ಎಸ್.ಎ. ಚಂದ್ರಶೇಖರ್ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ವಿಜಯ್ ತಮ್ಮ ಸ್ವಂತ ಶಕ್ತಿಯಿಂದ ಗೆದ್ರು. ಆರಂಭದಲ್ಲಿ ಅವರ ಅಭಿಮಾನಿ ಸಂಘಗಳನ್ನ ಬಲಪಡಿಸಿದ್ದು ಮತ್ತು ಸಾಮಾಜಿಕ ಕಾಳಜಿ ಬೆಳೆಸಿದ್ದು ಇದೇ ಎಸ್.ಎ. ಚಂದ್ರಶೇಖರ್. ಕೇವಲ ತಮಿಳ್ ಮಾತ್ರವಲ್ಲ, ಕನ್ನಡದಲ್ಲೂ ಗೆದ್ದ ಮಗನಂತಹ ಸಿನಿಮಾಗಳ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದ ನಿರ್ದೇಶಕ ಇವರು. ಇವರ ಸಿನಿಮಾಗಳು ಯಾವಾಗಲೂ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವಂತಹ ಸಂದೇಶ ಸಾರ್ತಾ ಇತ್ತು. ವಿಜಯ್ ಅವರ ರಾಜಕೀಯಕ್ಕೆ ಇದೇ ಸಿನಿಮಾಗಳು ಭದ್ರ ಬುನಾದಿ ಕೂಡ ಆಗಿತ್ತು. ಅಪ್ಪ ಹಾಕಿಕೊಟ್ಟ ದಾರಿಯಲ್ಲಿ ಅಪ್ಪ ಕಂಡ ಕನಸನ್ನ ಇವತ್ತು ವಿಜಯ್ ನನಸು ಮಾಡಿದ್ದಾರೆ. ವಿಜಯ್ ಅನ್ನುವಂತಹ ದಳಪತಿಯನ್ನ ಒಬ್ಬ ರಾಜಕೀಯ ನಾಯಕನಾಗಿ ರೂಪಿಸಿದ ಶ್ರೇಯಸ್ಸು ಅಪ್ಪ ಎಸ್.ಎ. ಚಂದ್ರಶೇಖರ್ ಅವರಿಗೆ ಸಲ್ಲುತ್ತೆ. ಹಾಗೂ ಇಳಿಯ ದಳಪತಿ ಅನ್ನುವಂತಹ ಬಿರುದು ಕೊಟ್ಟಿದ್ದು ಸಹ ತಂದೆನೇ ಅನ್ನುವಂತಹದ್ದು ಗೊತ್ತಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.